MV ಚಾನಲ್ಗೆ ಎಲ್ಲ ಪ್ರಿಯ ವೀಕ್ಷಕರಿಗೆ ಸುಸ್ವಾಗತ. ಈ ದಿನ ಪಿತೃಪಕ್ಷದ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ತುಂಬ ಹೆಚ್ಚಿನ ವಿಷಯಗಳು ಎಲ್ಲರೂ ನೀವು ತಿಳ್ಕೊಂಡಿರ್ತೀರ. ಆದರೂ ಕೂಡ ನನ್ನ ಒಂದು ಗಮನಕ್ಕೆ ಬಂದಂಥ ಕೆಲವು ವಿಷಯಗಳನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪಿತೃಪಕ್ಷ ಅಂತ ಅಂದ ಕೂಡಲೇ ನಮಗೆ ಈ ಪಿತೃಪಕ್ಷವು ಭಾದ್ರಪದ ಮಾಸದ ಪಾಡ್ಯ ಶುಕ್ಲ ಪಕ್ಷದ ಪಾಡ್ಯ ತಿಥಿಯಿಂದ ಆರಂಭವಾಗಿ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆಗೆ ಅದು ಮುಕ್ತಾಯವಾಗ್ತದೆ. ಈ ಸಮಯದಲ್ಲಿ ಎಲ್ಲ ಪಿತೃಗಳು ಭೂಲೋಕದಲ್ಲಿ ಅವರವರ ಬಂಧುಗಳ ಒಂದು ಸ್ಥಳದಲ್ಲಿ ಹೋಗಿ ನೆಲೆಸ್ತಾರೆ. ಅವ್ರ ಮನೆಯವರು ಕೊಡುವಂತಹ ಒಂದು ಆತಿಥ್ಯ ಮತ್ತು ಗೌರವವನ್ನು ಸ್ವೀಕಾರ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋದು ಕೂಡ ಇಲ್ಲಿ ನಾವು ನಂಬಬೇಕಾದಂತಹ ಒಂದು ವಿಷಯ, ಜೊತೆಗೆ ಆಚರಣೆಯಲ್ಲಿ ಬಂದಿರುವಂತಹ ವಿಚಾರ ಆಗಿರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಂತಂದರೆ ಪಿತೃಪಕ್ಷವನ್ನು ಯಾಕೆ ಆಚರಣೆ ಮಾಡಬೇಕಂದಾಗ, ಈ ಭೂಮಿಯು ಕರ್ಮಭೂಮಿಯಾಗಿದ್ದು ಇಲ್ಲಿ ಜನಿಸುವಂತಹ ಎಲ್ಲ ಜೀವಿಗಳು ಅಂದರೆ ಬುದ್ಧಿಜೀವಿಗಳು ಅವರವರ ಕರ್ಮಗಳನ್ನು ಕಳೆದುಕೊಂಡು ಸವಿಸ್ಕೊಂಡು ಇಲ್ಲಿಂದ ಋಣವನ್ನು ಮುಕ್ತರಾಗಿ ಅಂದರೆ ಋಣಮುಕ್ತರಾಗಿ ಹೋಗಬೇಕಾಗಿ ಇದೆ ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಈ ಋಣಗಳು ಯಾವ್ಯಾವು ಅಂತಂತಂದರೆ ಈ ದೇವಋಣ, ಋಷಿ ಋಣ ಹಾಗೂ ಪಿತೃಋಣ ಅಂತ ಈ ಮೂರು ರೀತಿಯಾದಂತಹ ಋಣಗಳನ್ನು ತೀರಿಸ್ಕೊಂಡು ಪ್ರತಿಯೊಬ್ಬ ಮನುಷ್ಯನು ತನ್ನ ಪ್ರಾಣವನ್ನು ಈ ಒಂದು ಭೂಲೋಕದಿಂದ ತ್ಯಜಿಸಬೇಕು ಅನ್ನುವಂತಹ ಒಂದು ಸಂಪ್ರದಾಯ ಅನ್ನೋದು ಬಂದಿದೆ. ಇಲ್ಲಿ ಪಿತೃಪಕ್ಷದ ಆಚರಣೆಯನ್ನು ನಾವು ಮಾಡುವುದು ಒಂದು ಮುಖ್ಯ ಉದ್ದೇಶ ಅಂದರೆ ಜನ್ಮದಿಂದ ಬಂದಂತಹ ಒಂದು ಪಿತೃದೋಷ ಇರ್ಬೋದು, ಯಾವುದೇ ರೀತಿಯಾದಂತಹ ಋಣಗಳಿರ್ಬೋದು, ಆ ಋಣಗಳಿಂದ ಮುಕ್ತಿ ಹೊಂದುವುದಕ್ಕೆ ಪಿತೃಗಳ ಒಂದು ಆಶೀರ್ವಾದ ಬೇಕಾಗಿರುತ್ತೆ. ಹಾಗಾಗಿ ಪಿತೃಗಳ ಆಶೀರ್ವಾದವನ್ನು ಪಡೆದು ಈ ಜೀವನದಲ್ಲಿ ನೆಮ್ಮದಿ, ಶಾಂತಿ, ಮನೆಯಲ್ಲಿ ಆರೋಗ್ಯ, ಸಮೃದ್ಧಿಯನ್ನು ವಂಶ ಪಾರಂಪರೆಯಾಗಿ ಕಾಣಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಪಿತೃಗಳನ್ನು ಇಲ್ಲಿ ನಾವು ಆಹ್ವಾನ ಮಾಡಿ ಪಿತೃಪಕ್ಷದ ದಿನ ಅವರಿಗೆ ಗೌರವವನ್ನು ಕೊಟ್ಟು, ಆಹಾರವನ್ನು ಕೊಟ್ಟು, ನೀರನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿಬೇಕಾಗುತ್ತೆ ಮುಂದಿನ ಜೀವನದ ಸಮೃದ್ಧಿಗಾಗಿ ಅನ್ನೋದನ್ನು ಇದನ್ನು ತಿಳ್ಕೋಬೇಕು. ಅದೇ ರೀತಿ ಈ ಪಿತೃಗಳಲ್ಲಿ ನಮಗೆ ಎರಡು ರೀತಿಯಾದಂತಹ ಪಿತೃಗಳನ್ನು ನಾವು ಕಾಣ್ತೀವಿ. ಒಂದು ಸ್ಥಿರ ಪಿತೃಗಳು, ಪಿತೃದೇವತೆಗಳು, ಹಾಗೂ ಅಸ್ಥಿರ ಪಿತೃದೇವತೆಗಳಂತ ಇರ್ತಾರೆ. ಸ್ಥಿರ ಪಿತೃದೇವತೆಗಳಂತಂದರೆ ವಸು, ರುದ್ರ, ಆದಿತ್ಯ ಅಂತ. ಹಾಗೆ ಈ ಅಸ್ಥಿರ ಅಂದಾಗ ನಮ್ಮ ಪೂರ್ವಿಕರು ಅಂತ ನಾವು ಹೇಳ್ತೀವಿ. ಅವರಿಗೆ ನಾವು ವರ್ಷವೂ ಕೂಡ ಈ ಒಂದು ಆಚರಣೆಯಲ್ಲಿ ಗೌರವವನ್ನು ಸಲ್ಲಿಸಬೇಕು. ಹಾಗೆ ಈ ಸಮಯದಲ್ಲಿ ನಾವು ಸ್ಥಿರ ಪಿತೃದೇವತೆಗಳಾದಂತಹ ವಸು, ರುದ್ರ, ಆದಿತ್ಯ ಇವರಿಗೂ ಕೂಡ ನಾವು ನೆನೆಸ್ಕೊಂಡು ಸ್ಮರಣೆ ಮಾಡಿ ಇವರ ಜೊತೆಯಲ್ಲಿ ಯಮಧರ್ಮರಾಜನನ್ನು ಕೂಡ ನಾವು ನೆನೆಸ್ಕೊಂಡು ನಾವು ಪಿತೃಪಕ್ಷವನ್ನು ಆಚರಣೆ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಸೂರ್ಯನು ಕನ್ಯಾ ರಾಶಿ ಅಂತ ನಾವು ಏನು ಹೇಳ್ತೀವಿ, ಕನ್ಯಾ ರಾಶಿಗೆ ಪ್ರವೇಶ ಮಾಡಿದ ಸಮಯದಿಂದ ಹಿಡಿದು ವೃಶ್ಚಿಕ ರಾಶಿಗೆ ಸೂರ್ಯನು ಪ್ರವೇಶ ಮಾಡುವವರೆಗೂ ಕೂಡ ಪಿತೃಗಳು ಈ ಭೂಮಿಯಲ್ಲಿ ಅವರ ಸಂಬಂಧಿಕರ ನೆಲೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ಒಂದು ಇದೆ. ಹಾಗಾದರೆ 15 ದಿನ ಮಾತ್ರ ಪಿತೃಪಕ್ಷ ಆಚರಣೆ ಅಂತ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅಂದರೆ 15 ದಿನದೊಳಗೆ ಪಿತೃಪಕ್ಷದ ಆಚರಣೆಯನ್ನು ಪ್ರತಿಯೊಬ್ಬರು ಮಾಡುವಂತಹ ಅದು ದೇವರು ನಮಗೆ ಕೊಟ್ಟಿರುವಂಥ ಆ ಸಮಯದಲ್ಲಿ ಪಿತೃಪಕ್ಷ ಆಚರಣೆಯನ್ನು ಮಾಡಿಕೊಂಡವರಿಗೆ ಉತ್ತಮ ಮೋಕ್ಷ ಸದ್ಗತಿ ಅನ್ನೋದು ಅವರ ಪಿತೃಗಳ ಮುಖಾಂತರ ದೊರೆಯುತ್ತದೆ ಅನ್ನೋದು ಒಂದಾದರೂ ಕೂಡ ಈ ಒಂದು ಪಿತೃದೇವತೆಗಳು ನಮಗೆ ವೃಶ್ಚಿಕ ರಾಶಿಗೆ ಸೂರ್ಯ ಪ್ರವೇಶ ಮಾಡುವವರೆಗೂ ಕೂಡ ಭೂಲೋಕದಲ್ಲಿ ಅಂದರೆ ದೀಪಾವಳಿ ಹಬ್ಬ ಮುಗಿಯುವ ತನಕ ಕೂಡ ಇರ್ತಾರೆ ಅನ್ನೋದು ಇಲ್ಲಿ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ. ಯಾಕೆಂದರೆ ನಮ್ಮ ಪೂರ್ವಿಕರು ಇಲ್ಲೊಂದು ಗಮನಿಸಬೇಕಾದಂಥ ಅಂಶ ಏನಂದರೆ, ನಮ್ಮ ಪೂರ್ವಿಕರು ಈ ಒಂದು ಜನ್ಮದಲ್ಲಿ ಸತ್ತಾದ ನಂತರ ಅವರು ಬೇರೆ ಕಡೆ ಎಲ್ಲಾದರೂ ಜನ್ಮ ಪಡೆದಿರ್ಬೋದು. ಅವರನ್ನು ನಾವಂತೂ ಹುಡುಕೋದಕ್ಕಾಗಲ್ಲ. ಆದರೆ ನಾವು ಪಿತೃಕಾರ್ಯ ಆಚರಣೆಯನ್ನು ಮಾಡುವಾಗ ನಮ್ಮ ಬಳಿಗೆ ಬರುವಂತಹ ಪಿತೃ ದೇವತೆಗಳು ಅಂದರೆ ವಸು, ರುದ್ರ ಮತ್ತು ಆದಿತ್ಯ ಇವರು
ಆ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ ಪಿತೃಗಳಿಗೆ, ನಮ್ಮ ಪೂರ್ವಿಕರಿಗೆ ಅವರು ಎಲ್ಲಿರ್ತಾರೋ ಅಲ್ಲಿಗೆ ಅವುಗಳನ್ನು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವು ಈ ದಿನ ಪಿತೃವನ ಕಾರ್ಯ ಮಾಡುವಾಗ ನಮ್ಮ ಪೂರ್ವಿಕರ ತಲೆಮಾರಿನ ಜನರನ್ನು ನೆನೆಸಿಕೊಳ್ಳುವುದರ ಜೊತೆಗೆ ನಾವು ಪಿತೃದೇವತೆಗಳನ್ನು ಕೂಡ ನಾವಿಲ್ಲಿ ಸ್ಮರಣೆ ಮಾಡಿಕೊಂಡು ಅವರ ಸ್ತೋತ್ರಗಳನ್ನು ಸಹ ಹೇಳ್ಕೊಡ್ಬೇಕು. ಅಂದರೆ ಪಿತೃ ದೇವತೆಗಳ ಸ್ತೋತ್ರ, ಪಿತೃಗಾಯತ್ರಿ ಮಂತ್ರಗಳಿದೆ, ಸ್ತೋತ್ರಗಳಿದೆ, ಅಷ್ಟೋತ್ರಗಳಿದೆ. ಈ ರೀತಿಯಾದ ನಾನಾ ರೀತಿಯಾದಂಥ ಪಿತೃದೇವತೆಗಳ ಅಂದರೆ ಸ್ಥಿರ ಪಿತೃದೇವತೆಗಳ ಸ್ತೋತ್ರಗಳನ್ನು ಕೂಡ ನಾವು ಈ ದಿನ ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅಂದರೆ 15 ದಿನಗಳಲ್ಲಿ ಯಾರ್ಯಾರು ಯಾವ್ಯಾವ ಒಂದು ತಿಥಿಯಲ್ಲಿ ಸತ್ತಿರ್ತಾರೋ ಆ ತಿಥಿಗಳಲ್ಲಿ ಅವರಿಗೆ ತಿಥಿಯನ್ನು ಆಚರಣೆಯನ್ನು ಅಂದರೆ ಶ್ರಾದ್ದವನ್ನು ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ. ಈ ಶ್ರದ್ಧವನ್ನು ಈ ಒಂದು ಪಿತೃಪಕ್ಷದ ಆಚರಣೆಗಳಲ್ಲಿ ಶ್ರದ್ಧದ ರೀತಿಯಲ್ಲೂ, ತರ್ಪಣದ ರೀತಿಯಲ್ಲೂ, ಪಿಂಡದ ರೀತಿಯಲ್ಲೂ ಕೂಡ ಆಚರಣೆಯನ್ನು ಮಾಡುವಂಥದ್ದು ಇರುತ್ತೆ. ಅನೇಕ ರೀತಿಯಾದಂತಹ ರೀತಿಯಲ್ಲಿ ಮನುಷ್ಯರು ತಮ್ಮ ತಮ್ಮ ಸಂಪ್ರದಾಯಗಳಿಗೆ ತಕ್ಕ ಹಾಗೆ ಈ ಪಿತೃಪಕ್ಷಗಳನ್ನು ಆಚರಣೆ ಮಾಡುವಂಥದ್ದು ಕೂಡ ಇರುತ್ತೆ. ಬ್ರಾಹ್ಮಣರ ಮುಖಾಂತರ ನದಿ ತೀರದಲ್ಲಿ ಮಾಡಿಸುವಂತಹ ಆಚರಣೆ ಇರುತ್ತೆ. ಕೆಲವರು ಅವರ ಸಂಪ್ರದಾಯದಂತೆ ಮನೆಯಲ್ಲೂ ಕೂಡ ಪಿತೃದೇವತೆಗಳನ್ನು ಆಹ್ವಾನ ಮಾಡಿ ಆಹಾರಗಳನ್ನು ಇಟ್ಟು, ನೀರನ್ನು ಇಟ್ಟು, ಅವರಿಗೆ ಇಷ್ಟವಾಗುವಂತಹ ಭೋಜನಗಳನ್ನು ಇಟ್ಟು ಕೂಡ ಆಚರಣೆ ಮಾಡುವಂಥ ಪದ್ಧತಿ ಕೂಡ ಇರುತ್ತೆ. ಇದೆಲ್ಲವೂ ಕೂಡ ಪಕ್ಷದಲ್ಲಿ ನಾವು ಪಿತೃಪಕ್ಷವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಅವರವರ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಇರುತ್ತೆ ಅನ್ನೋದು ಒಂದು ವಿಚಾರ. ಒಂದು ವೇಳೆ ಪಿತೃಪಕ್ಷವ ಆಚರಣೆಯನ್ನು ನಾವು ಮಾಡದೇ ಇದ್ದರೆ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕಾದಾಗ ನೋಡಿ, ಯಾರು ಈ ಪಿತೃಪಕ್ಷದ ಆಚರಣೆಯನ್ನು ಮಾಡುವುದಿಲ್ಲವೋ, ಪಿತೃಗಳಿಗೆ ಗೌರವವನ್ನು ಸೂಚಿಸುವುದಿಲ್ಲವೋ, ಅವರಿಗೆ ಆಹಾರ ನೀರನ್ನು ಈ ಪಿತೃಪಕ್ಷದ ಸಮಯದಲ್ಲಿ ನೀಡುವುದಿಲ್ಲವೋ ಅವರ ಒಂದು ಮನೆಗೆ ಅಥವಾ ಅವರಿಗೆ ದೈವದ ಆಶೀರ್ವಾದ ಅನ್ನೋದು ಸಿಗೋದಿಲ್ಲ ಅನ್ನೋದು ಇರೋದ್ರಿಂದನೇ ಪ್ರತಿಯೊಬ್ಬರು ಕೂಡ ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಒಂದೊಂದು ಸಲ ಪಿತೃಪಕ್ಷದ ಆಚರಣೆನೇ ಗೊತ್ತಿಲ್ಲದೆ ಇರೋರು ಅಥವಾ ಪಿತೃಪಕ್ಷದ ಆಚರಣೆ ಮಾಡದೇ ಇರುವಂತಹ ಕುಟುಂಬಗಳು ಇದೆ. ಅವರಿಗೆಲ್ಲ ಏನು ತೊಂದರೆ ದೋಷ ಬರೋದಿಲ್ಲವೆ ಅಂದಾಗ ಅವರು ಯಾವುದಾದರೂ ಒಂದು ರೀತಿಯಲ್ಲಿ ತಮ್ಮ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಏನಾದರೂ ಒಂದು ಮಾಡುವಂತಹ ಒಂದು ರೀತಿಯನ್ನು ಅವರು ರೂಢಿಸ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ನಮಗೆ ಗೊತ್ತಾಗಿರಲಿಲ್ಲ ಇದು ಈ ರೀತಿ ಮಾಡಬೇಕು ಅನ್ನೋರು ಪಿತೃಪಕ್ಷದ 15 ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಈ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರಗಳನ್ನು ಕೊಡೋದ್ರಿಂದನೂ ಕೂಡ ಆಹಾರವನ್ನು ಕೊಟ್ಟು ಪಿತೃದೇವತೆಗಳು ನೀವು ಆಹಾರ ತಿನ್ನುವ ಮುಖಾಂತರ ಅವರು ಸಂತೃಪ್ತರಾಗಲಿ ಅಂತ ಪ್ರಾರ್ಥನೆ ಮಾಡಿ ಹಸುಗಳಿಗಾಗಲಿ ಅಥವಾ ಕೆಲವರು ಹೊಳೆ ತೀರಕ್ಕೆ ಹೋಗಿ ನದಿಗಳಲ್ಲಿ ಮೀನುಗಳಿಗೆ ಹಾಕುವಂಥದ್ದು, ಮತ್ತು ಪಕ್ಷಿಗಳಿಗೆ, ಪಕ್ಷಿಗಳು, ನಾಯಿ, ಈ ಥರ ಒಂದು ಯಾವುದೇ ಒಂದು ಕಾಗೆಗಳು, ಇವುಗಳಿಗೆ ಆ 15 ದಿನಗಳಲ್ಲೂ ಕೂಡ ಈ ಒಂದು ಆಹಾರವನ್ನು ಅವರಿಗೆ ಕೊಡುವುದರಿಂದಲೂ ಕೂಡ ಪಿತೃಪಕ್ಷದ ಆಚರಣೆ ಮಾಡಿದಾಗುತ್ತೆ. ಪಿತೃದೇವತೆಗಳು ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಯಾರು ಈ ರೀತಿಯಾದಂಥ ಸತ್ಕರ್ಮಗಳನ್ನು ಪಿತೃಪಕ್ಷದಲ್ಲಿ ಆಚರಣೆ ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ದೋಷ, ಶಾಪಗಳು ಏನೇನೋ ಇದ್ದರೂ ಕೂಡ ಅವುಗಳನ್ನು ಮನ್ನಿಸಿ ಅವರ ಉದ್ಧಾರಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಇಲ್ಲಿ ನಾವು ನಂಬ್ಕೋಬೋದು. ಇದಿಷ್ಟು ಕೂಡ ನಮಗೆ ಪಿತೃಪಕ್ಷ ಆಚರಣೆಯಲ್ಲಿ ಸರಳವಾಗಿ ನಾವು ತಿಳ್ಕೊಂಡಂತಹ ವಿಚಾರ ಇದಾಗಿರುತ್ತೆ. ಇಲ್ಲಿ ಮುಖ್ಯವಾಗಿ ನೋಡಿ, ನೀರಿನ ದಾನ ಬಹಳ ಮುಖ್ಯ ಅಂತ ಹೇಳ್ತಾರೆ. ಕೆಲವರು ಇಷ್ಟ ಇದ್ದರೆ, ನಿಮಗೆ ಆಸಕ್ತಿ ಇದ್ದರೆ 15 ದಿನಗಳಲ್ಲೂ ನಿಮಗಿಷ್ಟ ಬಂದಂತಹ ವಸ್ತುಗಳನ್ನು ನೀವು ಜನರಿಗೆ ದಾನ ಮಾಡುವುದರ ಮುಖಾಂತರ ಪಿತೃಪಕ್ಷದ ಆಚರಣೆಯನ್ನು ಕೂಡ ಮಾಡ್ಕೋಬೋದು. ಇದು ಪಿತೃಪಕ್ಷದ ಬಿಟ್ಟು ಇನ್ನು ಬೇರೆ ರೀತಿ ಯಾವ ರೀತಿ ನಾವು ಪಿತೃಗಳ ಸಂತೃಪ್ತಿ ಹಾಗೂ ನಮ್ಮ ಉದ್ಧಾರವನ್ನು, ಪಿತೃಗಳ ಆಶೀರ್ವಾದ ಪಡೆಯೋದಕ್ಕೆ ಅವರ ಒಂದು ಸಂತಸಕ್ಕೋಸ್ಕರ ನಾವು ಮಾಡಬೇಕಂದಾಗ ಈ ರೀತಿಯಾದಂತಹ ಕೆಲವು ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗಿ ಬರುತ್ತೆ. ಕೆಲವರು ಪಿತೃಪಕ್ಷದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸಿ ಜೀವನದಲ್ಲಿ ದುಃಖದಲ್ಲೇ ಇರುವಂಥವರು ಈ 15 ದಿನ ಪಿತೃಪಕ್ಷ ಏನಿರುತ್ತೋ ಈ ಸಮಯದಲ್ಲಿ ಅರಳಿ ವೃಕ್ಷಕ್ಕೆ ಹೋಗಿ ಅಲ್ಲಿ ನೀರು, ಹಾಲು, ಅಕ್ಷತೆಯನ್ನು ಹಾಕಿ
ಪಿತೃಗಳು ಸಂತೃಪ್ತಿಯಾಗಿ ನಮಗೆ ಆಶೀರ್ವಾದ ಮಾಡಲಿ, ಇದನ್ನು ಸ್ವೀಕಾರ ಮಾಡಿ, ನೀರು ಹಾಲು ಮತ್ತು ಅಕ್ಷತೆಯನ್ನು ಸ್ವೀಕಾರ ಮಾಡಿ ಅಂತ ಹೇಳಿ 3 ಸುತ್ತು ಪ್ರದಕ್ಷಿಣೆ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಬಂದರೆ, ಇದು ಕೂಡ 15 ದಿನಗಳು ಮಾಡೋದ್ರಿಂದಲೂ ಕೂಡ ಖಂಡಿತವಾಗಲೂ ಪಿತೃಪಕ್ಷದ ಒಂದು ಆಚರಣೆ ಮಾಡಿದಂಗಾಗುತ್ತೆ. ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ. ಹಾಗೆ ಕೆಲವರು ಮೀನುಗಳಿಗೆ ಆಹಾರ ಹಾಕುವಂಥದ್ದು, ಇದನ್ನು ಕೂಡ ಮಾಡೋದು. ಮತ್ತು ಒಂದು 4 ಜನಕ್ಕಾದರೂ ಈ 15 ದಿನದಲ್ಲಿ ಊಟವನ್ನು ಬಡವರಿಗಾಗಿರ್ಬೋದು ಅಥವಾ ಬ್ರಾಹ್ಮಣೋತ್ತಮರಿಗಾಗಿ ಮಾಡಿಸೋದ್ರಿಂದಲೂ ಕೂಡ ಆಗುತ್ತೆ. ಹಾಗೆ ಕೆಲವು ಮಠಗಳಲ್ಲಿ ಹೋಗಿ ದಾನವನ್ನಾದರೂ ಕೊನೆಗೆ ಮಾಡಿದರೂ ಕೂಡ ತರಕಾರಿಗಳಿರ್ಬೋದು, ಹಣ್ಣು ಇರ್ಬೋದು, ಮತ್ತು ಈ ಅಕ್ಕಿ, ಬೇಳೆ, ಬೆಲ್ಲ ಈ ಥರ ವಸ್ತುಗಳನ್ನು ದಾನ ಮಾಡೋದ್ರಿಂದಲೂ ಕೂಡ ಪಿತೃಪಕ್ಷದ ಆಚರಣೆ ಆದಾಗ ಆಗುತ್ತೆ. ಹಾಗೆ ಸರಳವಾಗಿ ದೇವರ ಒಂದು ಪಿತೃದೇವತೆಗಳ ಆಶೀರ್ವಾದವನ್ನು ಪಡೆಯಬಹುದು. ಈ ರೀತಿಯಾಗಿ ಕೂಡ ಮಾಡ್ಬೋದು. ಪಿತೃಪಕ್ಷದಲ್ಲಿ ಸಂಪ್ರದಾಯವಾಗಿ ಈ ಒಂದು ಸ್ವಯಂ ಪಾಕ ಅಂತಲೂ ಕೊಡ್ತಾರೆ. ಸ್ವಯಂ ಪಾಕ ಅಂತ ಕೊಡುವಾಗ ಅದರ ಜೊತೆಯಲ್ಲಿ ಬೆಳ್ಳಿಯ ಹಸು ಕರುವನ್ನು ಇಟ್ಟು ದಾನ ಮಾಡೋದು. ಅಂದರೆ ತುಂಬ ದೊಡ್ಡದಲ್ಲ, ಸಣ್ಣದಾಗಿರುವಂತಹ ಹಸು ಕರು ಇರುವಂತಹ ಬೆಳ್ಳಿಯ ಒಂದು ಒಂದು ಮೆಟಲ್ ಅಥವಾ ಒಂದು ಏನಂತ ಹೇಳ್ತೀವಿ ವಿಗ್ರಹವನ್ನು, ಚಿಕ್ಕದಾಗಿರುವಂಥದ್ದು, ಅದನ್ನು ಕೂಡ ಇಟ್ಟು ದಕ್ಷಿಣೆ ಇಟ್ಟು ಇದು ಮಾಡೋದ್ರಿಂದ, ದಾನ ಮಾಡೋದ್ರಿಂದಲೂ ಕೂಡ ಆ ಮನೆಗೆ ಪಿತೃಗಳ ಒಂದು ಆಶೀರ್ವಾದ ಅನ್ನೋದು ಶಾಶ್ವತವಾಗಿ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನು ಮುಂದಕ್ಕೆ ನಾವು ಹೋಗಿ ಯೋಚನೆ ಮಾಡೋದಿತ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಹಸುವಿಗೆ, ಗೋಮಾತೆಗೆ ಮಠ ಮಧ್ಯಾಹ್ನ ಅಂತ ನಾವೇನು ಹೇಳ್ತೀವಿ, ಪಿತೃಪಕ್ಷಗಳ ಆಚರಣೆಯನ್ನು ಸೂರ್ಯನು ನತ್ತಿ ಮೇಲೆ ಬಂದಾಗಲೇ ಆಚರಣೆ ಮಾಡುವಂಥದ್ದು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಗೋವಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದರಿಂದ ಅಥವಾ ಇನ್ಯಾವುದೇ ರೀತಿಯಾದಂಥ ಆಹಾರಗಳನ್ನು ತಿನ್ನಿಸೋದ್ರಿಂದಲೂ ಕೂಡ ನಾವು ಪಿತೃಪಕ್ಷದ ಆಚರಣೆಯನ್ನು ಮಾಡ್ಕೋಬೋದು. ಹಾಗೆ ಯಾವುದಾದರೂ ಒಂದು ವಿಷಯದ ಒಂದು ವಸ್ತುಗಳ ದಾನಗಳನ್ನು, ಬಟ್ಟೆ ಇರ್ಬೋದು, ಆಹಾರ ಇರ್ಬೋದು, ಅಥವಾ ನೀರಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ನಾವು ದಾನಗಳನ್ನು ಮಾಡಿದ ರೀತಿಯಲ್ಲಿ ಈ ಮುಂದಿನ ದಿನಗಳಲ್ಲಿ ಉತ್ತಮ ಫಲವನ್ನು ಪಡೆದು ಸದ್ಗತಿಯನ್ನು ಪಡೆಯುವುದಕ್ಕೆ ಇದೊಂದು ಸುಲಭವಾದಂತಹ ಮಾರ್ಗ ಆಗಿರುತ್ತೆ. ಅಂದರೆ ಪಿತೃಪಕ್ಷದಲ್ಲೇ ನಾವು ಪಿತೃ ಕಾರ್ಯಗಳನ್ನು ಆಚರಣೆ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಬಂದಾಗ, ಹಾಗೆ ನೋಡಿದಾಗ ಪ್ರತಿದಿನವೂ ಸಹ ನಾವು ಪಿತೃಗಳನ್ನು ನಾವು ಸ್ಮರಣೆ ಮಾಡಬೇಕು, ಅವರ ಮಂತ್ರಗಳನ್ನು ಹೇಳಬೇಕು, ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ಯಾಕೆಂದರೆ ಅವರು ಕೊಟ್ಟಿರುವಂಥ ಈ ಶರೀರವು ಯಾವುದೇ ರೀತಿಯಾದಂತಹ ಸಂತೋಷ ಇರ್ಬೋದು ಅಥವಾ ಉನ್ನತಿ ಇರ್ಬೋದು, ಏನೇ ಸಾಧನೆ ಮಾಡಿದ್ರೂ ಕೂಡ ಈ ಶರೀರ ಅವರಿಗೆ ಸೇರಿದ್ದಾಗಿರುತ್ತೆ. ಹಾಗಾಗಿ ಪ್ರತಿದಿನವೂ ಕೂಡ ದೇವತೆಗಳನ್ನು ಸ್ಮರಣೆ ಮಾಡಲೇಬೇಕು. ಆದರೆ ಈ ಒಂದು ದಿನಗಳಲ್ಲಿ ಮಾಡೋದಕ್ಕಾಗದೆ ಅಂತ ಅವರು ಪ್ರತಿ ಒಂದು ದಿನದಲ್ಲಿ ಇಂಥ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಮಾಡ್ಕೋಬೋದು. ಅವರವರ ತಿಥಿಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂತಂದಾಗ ಮಹಾಲಯ ಅಮಾವಾಸ್ಯೆಯಲ್ಲಿ ಎಲ್ಲರಿಗೂ ಸೇರಿ, ತಮ್ಮ ತಂದೆ ತಾಯಿ ಎರಡು ಕಡೆಯವರಿಗೆ ತಮ್ಮ ಇಷ್ಟರು ಎಲ್ಲರನ್ನೂ ಸೇರಿ ತರ್ಪಣವನ್ನು ಬಿಡ್ಬೋದು ಅಥವಾ ಪಿಂಡದಾನವನ್ನು ಮಾಡ್ಬೋದು, ಸ್ವಯಂ ಪಾಕವನ್ನು ಕೊಡ್ಬೋದು. ಈ ರೀತಿಯಾದಂತಹ ಕೆಲವು ಇದನ್ನು ಮಾಡ್ಕೋಬೋದು, ಆಚರಣೆಯನ್ನು, ಪಿತೃಪಕ್ಷದ ಆಚರಣೆಯನ್ನು ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಇಂತಹ ಸಮಯದಲ್ಲಿ ಕೆಲವೊಂದು ದೋಷ ಪರಿಹಾರಕ್ಕಾಗಿ ಹೋಮಗಳನ್ನು ಮಾಡ್ಕೊಳ್ತಾರೆ, ನಾರಾಯಣ ಬಲಿ ಅಂತಲೂ ಮಾಡ್ಕೊಳ್ತಾರೆ. ಅದನ್ನು ಜ್ಯೋತಿಷ್ಯರು ಅಥವಾ ಅದರ ಬಗ್ಗೆ ಅರಿವಿರುವಂಥವರನ್ನು ಕೇಳಿಬಿಟ್ಟು ಪಿತೃದೋಷ ಅಥವಾ ಇನ್ನಿತರ ದೋಷಗಳ ಒಂದು ಪರಿಹಾರಕ್ಕಾಗಿ ಇಂಥ ಸಮಯದಲ್ಲಿ ಕೆಲವೊಂದು ಪರಿಹಾರಗಳನ್ನು ಕೂಡ ಮಾಡ್ಕೋಬೋದಾಗಿ ಬರುತ್ತೆ. ಜನರಲ್ಲಾಗಿ ನಾವು ಸಾಮಾನ್ಯವಾಗಿ ಈ ಪಿತೃಪಕ್ಷ ಅಲ್ಲದೆ ಮತ್ತು ಯಾವ ದಿನಗಳಲ್ಲಿ ನಾವು ಪಿತೃಪಕ್ಷದ ಆಚರಣೆಯನ್ನು ಮಾಡಬಹುದು ಅಂತ ಯೋಚನೆ ಮಾಡುವಾಗ ಎಲ್ಲ ಭಾನುವಾರಗಳು, ಸಂಕ್ರಮಣದ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ಈ ದಿನಗಳಲ್ಲಿ ಸಾಮಾನ್ಯವಾಗಿ ಪಿತೃಪಕ್ಷದ ಆಚರಣೆ ಅಥವಾ ಹಿರಿಯರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಅಥವಾ ಪಿತೃ ದೇವತೆಗಳನ್ನು ಸ್ಮರಣೆ ಮಾಡುವುದು ಒಂದು ಪ್ರಮುಖವಾದಂಥ ದಿನಗಳಾಗಿರುತ್ತೆ. ಕಾರ್ಯಗಳನ್ನು ಈ ಒಂದು ದಿನಗಳಲ್ಲಿ ಮಾಡ್ಬೋದು. ಅದೇ ರೀತಿ ಇನ್ನು ಮುಖ್ಯವಾಗಿ ಹೇಳೋದಿತ್ತಂದರೆ, ಈ ದಿನ ಪಿತೃಪಕ್ಷ ಆರಂಭವಾದಾಗಲಿಂದ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ಪಿತೃಗಳ ಒಂದು ಆಶೀರ್ವಾದವನ್ನು ಕೂಡ ನಾವು ಪಡಿಬೋದು. ಮಣ್ಣಿನ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಹಚ್ಚೋದ್ರಿಂದ
ಪಿತೃದೇವತೆಗಳ ಹಾಗೂ ಯಮಧರ್ಮರಾಜನ ಆಶೀರ್ವಾದವನ್ನು ಸಹ ಈ 15 ದಿನಗಳಲ್ಲಿ ಮಾಡಿದಾಗ ನಾವು ಪಡಿಬಹುದು ಅನ್ನೋದನ್ನು ನಾವಿಲ್ಲಿ ಸ್ಮರಣೆ ಮಾಡ್ಕೋಬೋದು ಅಥವಾ ಗಮನದಲ್ಲಿ ಇಟ್ಕೋಬೇಕಾಗಿ ಬರುತ್ತೆ. ಈ ಎಲ್ಲ ವಿಧಾನಗಳನ್ನು ಕೂಡ ನಾನು ಸ್ವಲ್ಪ ಆಚರಣೆ ವಿಧಿವಿಧಾನಗಳು ನಿಮಗೆ ತಕ್ಕ ಹಾಗೆ ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಆಚರಣೆ ಮಾಡ್ಕೋಬೋದು. ನಾನಿಲ್ಲಿ ತಿಳಿಸೋದಕ್ಕೆ ಇಷ್ಟಪಟ್ಟಿರೋದು ಏನಂತಂದರೆ, ಎಷ್ಟು ಸರಳವಾಗಿ ಮಾಡಬಹುದು ನಾವು, ಎಷ್ಟು ಒಂದು ಅಂದರೆ ತುಂಬ ರಿಸ್ಕ್ ಇಲ್ಲದೆ. ಈಗಿನ ಕಾಲದಲ್ಲಿ ತುಂಬ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಎಲ್ಲರೂ ಕೆಲಸಕ್ಕೆ ಹೋಗುವಂತಹ ಒಂದು ಸಮಯ ಇರೋದರಿಂದ ಎಷ್ಟು ಸರಳವಾಗಿ ಆದರೂ ಆಚರಣೆ ಮಾಡುವಂತಹ ಒಂದು ವಿಧಾನಗಳನ್ನು ನಮಗೆ ಪೂರ್ವಿಕರು ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ಮಾಡ್ಕೋಬಹುದು ಅನ್ನೋದಕ್ಕೆ ನಾನು ಒಂದು ಸ್ವಲ್ಪ ನನಗೆ ಗೊತ್ತಿರುವಂತಹ ಒಂದು ಐಡಿಯಾಗಳು ಮತ್ತು ನಾನು ಕೇಳಿರುವಂತಹ, ಓದಿರುವಂತಹ, ತಿಳಿದಿರುವಂತಹ ಕೆಲವು ವಿಧಾನಗಳನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಪಿತೃದೇವತೆಗಳ ಆಶೀರ್ವಾದ ಪಡೆಯೋದಕ್ಕೆ ಪಿತೃಪಕ್ಷದಲ್ಲಿ 15 ದಿನಗಳಲ್ಲಿ ಯಾವುದಾದರೂ ಒಂದು ದಿನಗಳಲ್ಲಿ ನೀವು ಆಚರಣೆಯನ್ನು ಮಾಡಿ ಪಿತೃಗಳ ಒಂದು ಆಶೀರ್ವಾದವನ್ನು ಪಡೆದು ಮನೆಯಲ್ಲಿ ಸಮೃದ್ಧಿ, ಧನ, ಕನಕ, ಆರ್ಥಿಕ ಪರಿಸ್ಥಿತಿ ಉದ್ಧಾರ, ಆರೋಗ್ಯ ಉದ್ಧಾರ, ಅದೃಷ್ಟದ ಉದ್ಧಾರಗಳನ್ನು ಪಡಿಬಹುದು ಅನ್ನೋದು ಹೇಳ್ತೀನಿ. ಅದೇ ರೀತಿಯಾಗಿ ದೀಪಾವಳಿ ಎಲ್ಲ ಅಮಾವಾಸ್ಯೆಗಳಲ್ಲೂ ಕೂಡ ಮಾಡಬಹುದು. ಆದರೆ ಈ ಒಂದು ಪಿತೃಪಕ್ಷವೇ ಶ್ರೇಷ್ಠ ಯಾಕೆ, ಈ ದಿನದಲ್ಲಿ ಏನಾದರೂ ದಾನ ಮಾಡಿ ಪಿತೃಗಳ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನೋದು ಯಾಕೆ ಅಂತಂದರೆ, ಅವರು ಭೂಮಿಯಲ್ಲಿ ಸಂಚಾರ ಮಾಡ್ತಿರ್ತಾರೆ ಹಾಗೂ ಅವರವರ ಸಂಬಂಧಿಕರ ಮನೆಗೆ ಅವರವರ ಪಿತೃಗಳ ಆಗಮನ ಇರುತ್ತೆ ಅನ್ನೋದನ್ನು ಇಲ್ಲಿ ಗಮನದಲ್ಲಿಟ್ಕೊಂಡು ನಾವು ಪಿತೃಪಕ್ಷದ ಆಚರಣೆಯನ್ನು ಮಾಡಬೇಕು. ಇದರಿಂದ ಉದ್ಧಾರ ಆಗ್ತಾನೆ ಮನುಷ್ಯ ಅನ್ನೋದನ್ನು ಎಲ್ಲ ರೀತಿಯಿಂದಲೂ ಕೂಡ ಪಿತೃಗಳು ಉದ್ಧಾರ ಮಾಡ್ತಾರೆ. ಒಂದು ಪ್ರತಿಯೊಬ್ಬ ಜೀವಿಗಳನ್ನು, ಮನುಷ್ಯರನ್ನು ಅಂತ ನಾವಿಲ್ಲಿ ಸ್ಮರಣೆ ಮಾಡಿಕೊಂಡು ಪಿತೃಪಕ್ಷದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ. ಇನ್ನು ಬೇಕಾದಷ್ಟು ವಿಷಯಗಳಿದೆ. ಯಾವಾಗಲಾದರೂ ಬೇರೆಯಲ್ಲಿ ವಿಶೇಷವಾಗಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.